ಉದ್ದೂರು ಹೊಸಳ್ಳಿ ಗ್ರಾಮದ ವೀರಾಂಜನೇಯ ಸ್ವಾಮಿಯ ದೇವರ ಒಂದು ಪುನಃ ಪ್ರತಿಷ್ಠಾಪನೆ ಅಲ್ಲ, ದೇವರ ಗುಡಿಯ ಒಂದು ಪ್ರತಿಷ್ಠಾಪನೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗಾಗಲೇ ನಿಮ್ಮೆಲ್ಲರ ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ಮಾಜಿ ಸಚಿವರು, ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಹೋದರ HD ರೇವಣ್ಣ ಅವರೇ, ಗ್ರಾಮದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ರೇವಣ್ಣ ಅವರು ಶಿಕ್ಷಣ ಬಗ್ಗೆ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಗ್ರಾಮದ ಯುವಕ ಸ್ನೇಹಿತರು ನವೀನ್ ಅಂತಲ ಪ್ರಾಸ್ತಾವಿಕವಾಗಿ ಈ ಗ್ರಾಮದ ಹಿನ್ನೆಲೆಯನ್ನು ಹೇಳಿದರು. ಈ ಗ್ರಾಮ ಮೊದಲು ಯಾವ ರೀತಿ ಪ್ರಾರಂಭ ಆಯಿತು, ಈ ಗ್ರಾಮದಲ್ಲಿ ಇವತ್ತಿನ ಈ ವೀರಾಂಜನೇಯ ಸ್ವಾಮಿಯ ದೇವರನ್ನ ಈ ಗ್ರಾಮಕ್ಕೆ ಯಾವ ರೀತಿ ತಂದಂಥದ್ದು, ಈ ಗ್ರಾಮದ ಹಿನ್ನೆಲೆ ಎಲ್ಲವನ್ನು ಪ್ರಾಸ್ತಾವಿಕವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತಾ ಇದ್ದೀವಿ. ನಮ್ಮ ದೇಶ ಇವತ್ತು ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ನೀವು ಈಗಿನ ದಿನಗಳಲ್ಲಿ ನೋಡಿ, ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಜನರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇರ್ತದೆ ದೇವಸ್ಥಾನಗಳು. ದೇವರ ಬಗ್ಗೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದರೂ, ಎಷ್ಟೇ ಹಣವಂತರಾದರೂ, ಎಷ್ಟೇ ವಿದ್ಯೆಯನ್ನು ಕಲ್ತಿದ್ರು, ಅಂತಿಮವಾಗಿ ನಾವು ಶರಣಾಗಬೇಕಾದಂಥದ್ದು ದೇವರಿಗೇನೆ. ಕಷ್ಟಗಳು ಬಂದಾಗ ದೇವರೇ ಕಾಪಾಡಪ್ಪ ಅಂತಕ್ಕಂಥ ಪ್ರಾರ್ಥನೆಯನ್ನು ಒಂದು ಸಣ್ಣ ಗ್ರಾಮದಲ್ಲಿರ್ತಕ್ಕಂಥ ಬಡವರು ಗ್ರಾಮಗಳಲ್ಲಿ ಆ ದೇವರ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಪ್ರಾರಂಭ ಆಗಿ ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ಇರ್ಬೋದು, ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮನ ದೇವಸ್ಥಾನಕ್ಕೆ ಹೋಗ್ಬೋದು, ದೊಡ್ಡ ದುಡ್ಡು ಇರ್ತಕ್ಕಂಥವ್ರು ಹೋಗಿ ಅಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ. ನಾನು ಇತ್ತೀಚಿನ ದಿನಗಳ ನಮ್ಮ ಜನರ ಬದುಕಿನ ಬಗ್ಗೆ ನನಗೆ ಭಾಳ ಒಂದು ರೀತಿ ಮನಸ್ಸಿನಲ್ಲಿ ನೋವು ಪಡ್ತೀನಿ ನಾನು. ಕಾರಣ, ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳಿದೆ, ನಮಗೆ ಆರ್ಥಿಕವಾಗಿ ಬೆಳೀತಾ ಇದ್ದೇವೆ. ಪ್ರತಿನಿತ್ಯ ನೀವು ಬಹುಶಃ ಕೆಲವು ಪ್ರಮುಖ ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ನೋಡಿದ್ರೆ, ವಾಹನ ಸಂಚಾರ ನೋಡಿದ್ರೆ, ಯಾರಿಗೂ ಇವತ್ತು ಹಣದ ಕೊರತೆ ಇದೆ ಅಂತಲೂ ಕಾಣಲ್ಲ. ಶನಿವಾರ ಭಾನುವಾರ ಒಂದು ವರ್ಗದ ಜನ ಇದ್ದಾರೆ. ಆ ಜನ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಹೋಗಿ ಆ ಶನಿವಾರ ಭಾನುವಾರ ಕಾಲ ಕಳೆದು ಸೋಮವಾರ ಕೆಲಸಕ್ಕೆ ಮತ್ತೆ ಬರ್ತಕ್ಕಂಥ ದಿನಗಳು ನೋಡ್ತಿದ್ದೇವೆ. ಆದರೆ ನಮ್ಮ ಹಳ್ಳಿಗಳು ಇವತ್ತು ಸಹ ಒಂದು ಆರ್ಥಿಕವಾಗಿ ಬೆಳೀತಕ್ಕಂಥದ್ರಲ್ಲಿ ಹಿಂದುಳಿದಿದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ನಾನೀಗ ಬರಬೇಕಾದ್ರೆ ನಿಮ್ಮ ಊರಿನ ರಸ್ತೆಯಲ್ಲಿ ಒಂದು ಹೆಣ್ಣು ಮಗಳು ಒಂದು ಸಣ್ಣ ಮಗು ಎತ್ಕೊಂಡಿದ್ಲು. ಆ ಮನೆ ಮುಂದ್ಗಡೆ ನಿಂತಿದ್ದನ್ನು ನಾನೇನು ಗಮನಿಸಿದೆ, ಆ ಮನೆಯ ಮುಂದಿನ ನಾಡಂಚುಗಳು ಎಲ್ಲ ಉದುರೋಗಿದೆ. ಆ ಮನೆ ಮುಂದೆ ಹೆಣ್ಮಗಳು ನಿಂತಿದ್ದನ್ನು ನೋಡಿದೆ. ನಾನು ಚಿಂತನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಕುಟುಂಬಗಳ ಪರಿಸ್ಥಿತಿಗಳು ಪ್ರತಿನಿತ್ಯ ನಾನು ಮನೆಗೆ ಬರ್ತಕ್ಕಂಥ ಜನರಲ್ಲಿ ಕಾಣ್ತೇನೆ.
ಒಂದು ಕಡೆ ದೊಡ್ಡ ಶ್ರೀಮಂತಿಕೆ, ಇನ್ನೊಂದು ಕಡೆ ಈ ರೀತಿಯ ಬದುಕು. ಇನ್ನು ನಮ್ಮ ರೇವಣ್ಣ ಅವರಿಗೆ ಹೇಳ್ತಾ ಇದ್ರು, ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ದೀರಿ, ಟೆಕ್ ತರಿಸಿದ್ದೇನೆ, ಈಗ 19 ಟೆಕ್ ಸ್ಥಾನಗಳು ಸಿವಿಲ್ನಲ್ಲಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಲ್ಲ ಹೇಳ್ತಾ ಇದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಎಲ್ಲ. ಇವತ್ತು ಮೊಸಳೆ ಹೊಸಳ್ಳಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಇವತ್ತು ಆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯ ಒದಗಿಸ್ತಾ ಇದ್ದೇವೆ ಅಂತೇಳಿ. ಇದೆಲ್ಲ ಒಪ್ತೀನಿ. 1600 ಮಕ್ಕಳು ಓದೋದು ಮಾಡೋದು ಎಲ್ಲ ಸರಿ. ಓದದ ಮೇಲೆ ಏನು ಮಾಡ್ತಾ ಇದ್ದಾರೆ, ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಪಾಪ ನೀವು ಸಾಲ ಸೂಲ ಮಾಡ್ತೀರಿ, ಅದು ಕಂಪ್ಯೂಟರ್ ಸೈನ್ಸ್ಗೆ ನಾವೇನಾದರೂ ಮೆರಿಟ್ನಲ್ಲಿ ಸೀಟ್ ಸಿಗದೇ ಇದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಸೇರಿಸಬೇಕು ಅಂದ್ರೆ 40 ಲಕ್ಷ 50 ಲಕ್ಷ ರೂಪಾಯಿ ಕೇಳ್ತಾರೆ. ಮಕ್ಕಳು ಓದಬೇಕು ಅಂತ ಆಸೆ ಪಡ್ತಾರೆ. ನೀವು ಸಾಲ ಸೂಲ ಮಾಡಿ ಆ ಮಕ್ಕಳನ್ನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿಸ್ತೀರಿ. ರೇವಣ್ಣವ್ರು ಹೇಳಿದಂಥ ರೀತಿಯಲ್ಲಿ ಮೊಸಳೆ ಹೊಸಳ್ಳಿ ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ ನಿಮಗೆ ಬಹುಶಃ 17,000 18,000 ಗೊತ್ತಿಲ್ಲ, ಅದು ಎಷ್ಟಿದೆ ಈಗ ಫೀಸು ಅಂತ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ? ಲಕ್ಷಾಂತರ ಮಕ್ಕಳು ಪ್ರತಿ ವರ್ಷ ಸೇರ್ತಾರೆ. ಆ ಮಕ್ಕಳು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರೆ ಇವತ್ತು 50 ಲಕ್ಷದಿಂದ 1 ಕೋಟಿವರೆಗೆ ಖರ್ಚು ಮಾಡಿಸ್ತೀರಿ. ಮನೆ ಮಠ ಎಲ್ಲ ಮಾರ್ತೀರಿ ಆ ಮಕ್ಕಳಿಗೋಸ್ಕರವಾಗಿ, ಜಮೀನ್ ಮಾರ್ತೀರಿ. ಆ ಮಕ್ಕಳು ಓದದ ಮೇಲೆ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಿದ್ರು ತಂದೆ ತಾಯಂದ್ರು ಮರೀತಾರೆ. ಯಾವ ರೀತಿ ನಾವು ಬಂದು ಅಂತಕ್ಕಂಥ ಯೋಚನೆ ಮಾಡಲ್ಲ. ಇವತ್ತು ನೀವು ಬೆಳಗ್ಗೆ ಇದ್ರೆ ಆ ಟಿವಿ ಹಾಕ್ಬಿಟ್ರೆ ನಮ್ಮ ಯುವಕರು ನೀವೆಲ್ಲ ಜೈ ಶ್ರೀರಾಮ್ ಅಂದ್ರಿ, ನಿಜಕ್ಕೂ ನಿಮ್ಮನ್ನು ಮೆಚ್ಕೊತೇನೆ. ಆ ಜೈ ಶ್ರೀಮಂತ್ ರಾಮ್ ಅಂತ ಹೇಳಿ ರಾಮನ ಏನು ಭಜನೆ ಮಾಡ್ತಾ ಇದ್ದೀರಿ. ನಾವು ಒಂದು ಕಾಲದಲ್ಲಿ ಹೊಳೆನರಸೀಪುರದಲ್ಲಿ ಸಾಯಂಕಾಲ ಟೈಮು ನಮ್ಮ ತೇರ್ ಬೀದಿ ಇದೆಯಲ್ಲ, ಅಲ್ಲಿ ನಮ್ಮ ಶಂಕರ ಮಠ, ರೇವಣ್ಣವರು ಅವ್ರಿಗೂ ಜ್ಞಾಪಕ ಇದೆ, ಅವರು ಅವ್ರ ಜೊತೆ ಹೋಗುವೆ. ನಾನು ಚಿಕ್ಕ ಹುಡುಗ ಇದ್ದಾಗ ಪ್ರತಿ ಬಹುಶಃ ಶನಿವಾರಲೋ ಭಾನುವಾರಲೋ ಇಲ್ಲ ಸೋಮವಾರಲೋ ಗೊತ್ತಿಲ್ಲ, ಆ ರಥದ ಬೀದಿಲಿ ಒಂದು ದೀಪ ಹಚ್ಕೊಂಡು ರಾಮನ ಭಜನೆ ಮಾಡ್ತಾ ಆ ಒಂದು ರಥ ಬೀದಿ ಸಂಪೂರ್ಣವಾಗಿ ಭಜನೆ ಮಾಡ್ತಾ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ ನಾವು ಸುತ್ತ ಇದ್ದಂಥ ದಿನ. ನಾವದು ಯಾವುದನ್ನು ಮರ್ತಿಲ್ಲ. ಈಗ ರೇವಣ್ಣ ಅವರು ಏನೊಂದು ತೋಟ ರೇವಣ್ಣವ್ರು ಮಾಡಿದ್ದಲ್ಲ, ಅದು ದೇವೇಗೌಡರು ಮಾಡಿದಂಥ ತೋಟ. ಆಗ ಅವರು MLA ಇದ್ರು. ಆಲೂಗೆಡ್ಡೆ ಹಾಕ್ಬೇಕಾದ್ರೆ ಚಡ್ಡಿ ಹಾಕೊಂಡು ಗೋಣಿ ಚೀಲದಲ್ಲಿ ಮಲಗಿ ಗೋಣಿ ಚೀಲದ ಮೇಲೆ ಆಲೂಗೆಡ್ಡೆ ಬೆಳೀತಾ ಇದ್ದಂಥದ್ದು. ನೀವು ಅವ್ರನ್ನ ಶಾಸಕರು ಮಾಡಿದ್ದಾಗ. ಯಾಕೆಂದ್ರೆ ನೀವೆಲ್ಲ ಆಗ ಹೊಳೆನರಸೀಪುರ ತಾಲೂಕಲ್ಲಿ ಇದ್ರಿ. ಆ ದಿನಗಳನ್ನು ನಾನು ನೋಡಿದ್ದೇನೆ. ಅವತ್ತಿನ ಸಂದರ್ಭದಲ್ಲಿ ಬಸ್ಗಳಿರ್ಲಿಲ್ಲ. ನಾವು ಹೊಳೆನರಸೀಪುರದಿಂದ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಮಾವಿನಕೆರೆ ಮೇಲೆ ಹೋಗ್ಬೇಕು ಅಂದ್ರೆ ಹೊಳೆ ದಾಟಬೇಕು. ಹೊಳೆ ದಾಟೋದು ಕಷ್ಟ. ಈ ಭಾಗದಲ್ಲಿ ಹೋಗುವ ನಾವು. ಇವತ್ತು ಎಲ್ಲಾ ಅಭಿವೃದ್ಧಿ ಆಗಿದೆ, ಮೂಲಭೂತ ಸೌಕರ್ಯಗಳಿದೆ. ಅವತ್ತು ಸಾಯಂಕಾಲ 6 ಗಂಟೆಗೆ ನಾವು ಪಡಲಿಪ್ಪನಲ್ಲಿ ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದಂಥ ದಿನಗಳು. ವಿದ್ಯುತ್ ಶಕ್ತಿ ಇಲ್ಲ. ಆಗ ನಮ್ಮ ಸೀಮೆಣ್ಣೆ ಬುಡ್ಡಿ, ಅದು ಹಳೆ ಬಟ್ಟೆ, ಅದನ್ನ ಎಣ್ಣೆಲಜ್ಜಿ ಆ ಗ್ಲಾಸ್ ಎಲ್ಲ ಹಾಕಿ ಅಲ್ಲಿ ಸೀಮೆಣ್ಣೆ ತುಂಬಿಬಿಟ್ಟು ಬೆಂಕಿ ಹಚ್ಕೊಂಡು ಬೆಳಕು ಕಾಣುವು. ಅಂತ ದಿನಗಳು ಇವತ್ತು ನಮ್ಮಲ್ಲಿ ನಮ್ಮ ಮಕ್ಕಳು ನೋಡಕ್ ಸಾಧ್ಯ ಇಲ್ಲ. ಈಗೆಲ್ಲ ಅಭಿವೃದ್ಧಿ ಕಂಡಿದ್ದೀವಿ, ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ. ಇವತ್ತು ಈ ಬಾಟ್ಲು ನೀರಿಟ್ಟಿದ್ದೀರಲ್ಲ, ಇದು ಕುಡಿದ್ರು ಗ್ಯಾರಂಟಿ ಇಲ್ಲ. ಈ ಬಾಟ್ಲಲ್ಲಿ ಇಟ್ಟಿರೋ ಮಿನರಲ್ ನೀರು ಕುಡಿದ್ರು ಆ ನೀರು ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ ನಮಗೆ. ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗ ನಾವು ನೋಡಿದ್ವಿ, ನಮ್ಮ ಅಜ್ಜಿ ನಮ್ಮ ತಾಯಿ ಊರಿಗೆ ಮುತ್ಕೇರಹಳ್ಳಿ ಹೋದ್ರೆ, ಅರ್ಧಳ್ಳಿ ಹೋದ್ರೆ ಆ ಕೆರೆಗಳಿದ್ವಲ್ಲ, ಒಂದ್ ಕಡೆ ದನ ತೊಳಿತಾ ಇರೋರು, ಇನ್ನೊಂದ್ ಕಡೆ ಬಟ್ಟೆ ಒಗೆಯೋರು ನಮ್ಮ ತಾಯಂದ್ರು, ಇನ್ನೊಂದ್ ಕಡೆ ನಾವು ಅದೇ ನೀರನ್ನೇ ತಗೊಂಬಂದು ಮನೇಲಿ ಮೂಲೆಯಲ್ಲಿ ಒಂದು ದೊಡ್ಡ ಇದಿಟ್ಟು ನೀರು ತುಂಬಕ್ಕೆ ಕಡಾಯದಲ್ಲಿ ನೀರ್ ಹಾಕಬೇಕಾದ್ರೆ ನಮ್ ಫಿಲ್ಟರ್ ಹೆಂಗಿತ್ತು. ಈಗ ನೀವು ವಾಟರ್ ಫಿಲ್ಟರ್ ನೋಡ್ತಾ ಇದ್ದೀರಿ ಎಲ್ಲ ಊರುಗಳಲ್ಲಿ, ಒಂದು ಫಿಲ್ಟರ್ ಹಾಕ್ಸ್ಕೊಡಿ ಅಂತೀರಿ. ಅವತ್ತಿನ ಫಿಲ್ಟರ್ ಆಗಿತ್ತಪ್ಪ ಅಂದ್ರೆ, ನೀವು ನಮ್ಮ ಯಜಮಾನರುಗಳು ಹುಟ್ಟಿದಂತ ಪಂಚ ಹಳೆದಾದ್ಮೇಲೆ ಆ ಪಂಚ ತೆಗೆದು ಕಂಟಿಗೆ ಸುತ್ತವು, ನೀರ್ನ ತಗೊಂಬಂದು ಹೊಳೆಯಿಂದ ಆ ಕೆರೆಯಿಂದ ನೀರು ತಂದು ಅಲ್ಲೇ ಇದಕ್ಕೆ ನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿವು. ಆ ನೀರು ಕುಡಿದ್ರೆ ನಮ್ಗೆ ಏನೂ ಆಯ್ತಿರ್ಲಿಲ್ಲ. ಆಗ
ಚೆನ್ನಾಗೇ ಇದ್ದು. ಈ ಇಂಥ ನೀರು ಕುಡಿದ್ರು ಹಲವಾರು ಕಾಯಿಲೆ. ಇದು ಯೋಚನೆ ಮಾಡಿ. ನಾನು ಒಂದು ನಿಮಗೆ ಮನವಿ ಮಾಡೋದು, ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಭಾಗ ಇರಲಿ, ಬೆಳೀತಾ ಇದೀವಿ, ಏನು ತೊಂದರೆ ಇಲ್ಲ, ಅದು ಯಾರಿದ್ರೂ ಮಾಡಲೇಬೇಕು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಬದುಕ್ತಕ್ಕಂಥ ವಾತಾವರಣ ಇದೆಯಲ್ಲ, ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ಯುವಕರು ಇವತ್ತೇನು ದೇವಸ್ಥಾನ ಕಟ್ಟಿ ಆ ದೇವರ ಮೇಲೆ ನಂಬಿಕೆಯಿಂದ ಈ ಒಂದು ನಮ್ಮ ಕೇಸರಿ, ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಬಟ್ಟೆ ಏನು ನನಗೂ ಹೆಗಲ ಮೇಲೆ ಹಾಕಿದಿರಿ, ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಕ್ಕಂಥದ್ದು. ಕುಟುಂಬಗಳಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮೊನ್ನೆ ದಿನ ನಾನು ಟಿವಿ ನೋಡ್ತಾ ಇದ್ದೆ, ಮನೇಲಿ ಒಂದು ಹೆಣ್ಮಗಳು ಸೀರೆ ಹಾಕೊಳ್ಳದೆ ನೈಟಿ ಡ್ರೆಸ್ ಹಾಕೊಂಡ್ಲು ಅಂತ ಹೇಳಿ ಬೆಂಕಿ ಇಟ್ಟು ಸುಡ್ತಾರೆ ಅಂದ್ರೆ, ಇದಕ್ಕೆ ನಾವು ದೇವ್ರ ದಿನ ಹೋಗಿ ಪೂಜೆ ಮಾಡ್ಬೇಕಾ? ಇದಕ್ಕೆ ನಾವು ಬದುಕ್ಬೇಕಾ? ನಾವು ಇವತ್ತು ಯಾವ ರೀತಿನಲ್ಲಿ ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳು ಕಾಣ್ತಾ ಇದ್ದೇವೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ್ಣ ನೀವೆಲ್ಲ ಹಿರಿಕರಿದಿರ್ಲಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ, ನಗರ ಬಿಟ್ಟು ಅಂತ ಒಂದು ಎಲ್ಲೂ ಅಭಿವೃದ್ಧಿನೇ ಆಗದೆ ಇರೋಂಥ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಇವತ್ತೆಲ್ಲ ವಾತಾವರಣ ನೋಡೋದು. ನಾನಿವತ್ತು ನಿಮ್ಮಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಮಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ, ನನ್ನ ತಂದೆ ತಾಯಿ ಅಂದ್ರ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರಬಹುದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದೇನೆ. ಇವತ್ತು ನಾವು ಹೇಳ್ಕೋಬಹುದು, GDP ಲೆಕ್ಕದಲ್ಲಿ ನಮ್ಮ ಸ್ನೇಹಿತರುಗಳು ತಪ್ಪು ತಿಳ್ಕೋಬೇಡಿ, ಬೆಳೆದಿದ್ದೇವೆ, GDP ಗ್ರೋತ್ ಆಗ್ತಾ ಇದೆ. ಆ GDPಯ ಮೇಲೆ ನಮ್ಮ ದೇಶದ, ನಮ್ಮ ಹಳ್ಳಿಯ ಜನರ ಬದುಕು ಇವತ್ತು ಉತ್ತಮವಾದ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ GDP ಗ್ರಾಫ್ ಮೇಲೆ ಹೇಳಿದ ತಕ್ಷಣ ನಮ್ಮ ದೇಶ ಶ್ರೀಮಂತಿಕೆ ಅಂತಕ್ಕಂಥ ಭ್ರಮೆಗೆ ನಾವು ಹೋದರೆ, ಇವತ್ತಿಷ್ಟು ವರ್ಷಗಳಾದರೂ ಮನೆ ಇಲ್ಲ. ಒಂದು ಕಾಯಿಲೆ, ಈಗ ಬರ್ತಕ್ಕಂಥ ಕಾಯಿಲೆಗಳು ಕನಿಷ್ಠ 40 ಲಕ್ಷ 50 ಲಕ್ಷ ಖರ್ಚು ಮಾಡಬೇಕು ಒಂದು ಕಾಯಿಲೆ ಬಂದ್ರೆ. ಎಲ್ಲಿಂದ ತರ್ತೀರಿ ದುಡ್ಡ? ಈಗ ನನಗೇನೆ ದೇವರು 3ನೇ ಬಾರಿ 5ನೇ ಬಾರಿ ಜೀವನ ಕೊಟ್ಟಿರೋದು. ಕಳೆದ 1 ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇನೆ ಅಂದ್ರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಇವತ್ತು ನನಗಾದಂತ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ನಾನು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀನಿ ಈ ಒಂದು ಶಿಸ್ತಿಲ್ ಬಂದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಆ ದೇವರು ಕಾಪಾಡಿರ್ತಕ್ಕಂಥದ್ದು ಒಂದು ಭಾಗ. ಆ ಡಾಕ್ಟರ್ಗಳ ಸಲಹೆಗಳ ಮೇರೆಗೆ ಮಾಡಿರ್ತಕ್ಕಂಥ ಖರ್ಚು ನನಗಿಂತ ಹೆಚ್ಚಾಗಿ ನಮ್ಮ ಸತೀಶನಿಗೆ ಗೊತ್ತು, ನಾನು ಹೇಳೋದಿಲ್ಲ. ಆ ರೀತಿ ದುಡ್ಡು ಎಲ್ಲಿಂದ ತರಕ್ ಸಾಧ್ಯ ಬಡವರು? ಇದನ್ನ ನಾನು ಪ್ರತಿನಿತ್ಯ ಯೋಚನೆ ಮಾಡ್ತೇನೆ. ನಮ್ಮ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ, ಅವ್ರ ಕಷ್ಟಗಳನ್ನ ನೋಡ್ತೀನಿ ಪ್ರತಿನಿತ್ಯ. ಇವೆಲ್ಲ ನೋಡಿದಾಗ ನಮ್ಮ ಬದುಕೇ ಒಂದು ರೀತಿ, ನಮಗೆ ಒಂದು ರೀತಿ ಜಿಗುಪ್ಸೆ ಬರ್ತದೆ. ಏನಪ್ಪಾ, ಇಂಥ ಪರಿಸ್ಥಿತಿನಲ್ಲಿ ಜನರನ್ನ ಬದುಕ್ತಕ್ಕಂಥದ್ದಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಮ ದೇಶದಲ್ಲಿ. ಶ್ರೀಮಂತಿಕೆ ಅಂತಕ್ಕಂಥದ್ರ ಮುಖಾಂತರ ಹಲವಾರು ರೀತಿ ಒಂದು ವೆಸ್ಟರ್ನ್ ಕಲ್ಚರ್ನ, ಪಾಶ್ಚಿಮಾತ್ಯ ಒಂದು ಇದನ್ನ ಕಲ್ತ್ಕೊಂಡು ಜೀವನ ಮಾಡೋ ಒಂದು ವರ್ಗ ಇದೆ. ಇಲ್ಲಿ ಭೂಮಿ ನಂಬಿ ಆ ಭೂಮಿನಲ್ಲಿ ಇವತ್ತು ನೋಡಿ ಆ ಬಿಸಿಲು, ನಾನು ಇಲ್ಲಿ ಕೂತಿದ್ದೀನಿ, ಮುಂದ್ಗಡೆ ಯಾಕೆ ಕೂತಿದ್ರು ನಮ್ಮ ತಾಯಂದ್ರು ಗೊತ್ತಿಲ್ಲ, ಸ್ವಲ್ಪ ಒಂಚೂರೆಲ್ಲ ತಣ್ಣಗಾದಂಗ ಆಯ್ತು, ಮತ್ತೆ ಬಿಸಿಲು ಶುರು ಆಯ್ತು. ಒಂದು 2.5 ಗಂಟೆ 3 ಗಂಟೆ ಅದು ಯಾಕೆ ಕೂತಿದಿರೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಇಡೀ ದೇಶದಲ್ಲಿ ತಾಪಮಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕಷ್ಟ ಅಂತಕ್ಕಂಥದ್ದು, ಮಳೆ ಆಗಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಆ ರೀತಿ ಆಗ್ಬಿಟ್ರೆ ನಮ್ಮ ಹಳ್ಳಿ ಜನರ ಬದುಕೇನಾಗಬೇಕು? ಇದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ನಾನು ನಿಮ್ಮಗಳಿಗೆ ಮನವಿ ಮಾಡೋದು, ಜಾತಿ ಬಿಟ್ಟು ಬಿಡಿ. ಜಾತಿಯಿಂದ ನಮಗೇನು ಸಿಗೋದಿಲ್ಲ. ಎಲ್ಲಿವರೆಗೆ ಈ ದೇಶದಲ್ಲಿ ಜಾತಿ ಅಂತಕ್ಕಂಥ ವ್ಯಾಮೋಹವನ್ನ ನಾವು ಬದಿಗಿಟ್ಟು ನಿಮ್ಮ ಬದುಕನ್ನ ಯಾರು ಸರಿಪಡಿಸ್ತಾರೆ, ದುಡ್ಡಿದೆ ರಾಜ್ಯದಲ್ಲಿ, ದೇಶದಲ್ಲಿ, ಆ ದುಡ್ಡು ಸರಿಯಾದ ರೀತಿ ನಿಮ್ಗಳಿಗೆ ತಲುಪ್ತಾ ಇಲ್ಲ. ನಿಮ್ಗೆ ಕೂಡ 2,000 ರೂಪಾಯಿಗೆ ಖುಷಿ ಪಡ್ತೀನಿ ನಮ್ಮ ತಾಯಂದ್ರು. ನಾನು ನೋಡ್ತಾ ಇದ್ದೀನಿ, 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಖುಷಿ ಪಡ್ತೀರಿ. 2,000 ಎಷ್ಟು ದಿನ ಕೊಡ್ತಾರೆ ಇವರು? ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ 1,000 1,500 ಕರೆಂಟ್, ಫ್ರೀ ಕರೆಂಟ್ ಏನೋ ಕೊಟ್ಟು ಈಗ ಸಂಬಳ ಕೊಡಕ್ಕೆ ಆಗ್ತಿಲ್ಲ ಅವರಿಗೆ. ಹಿಮಾಚಲ್ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ 50% 60% ಸಂಬಳ ಕಟ್ ಮಾಡೋರೀಗ ಸಂಬಳ ಕೊಡಕ್ಕಾಗಿದೆ. ಕರ್ನಾಟಕದ ಪರಿಸ್ಥಿತಿನೂ ಅಲ್ಲಿಗೆ ಬಂದು ನಿಲ್ತದೆ. ಈಗ ಮಾರ್ಚ್ ತಿಂಗಳದು
ಇವತ್ತು ಏಪ್ರಿಲ್ 19, 20, 25 ತಾರೀಕು 21 ಆಗಿದೆ. ಮಾರ್ಚ್ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರರಿಗೆ. ನಿಮಗೆಲ್ಲ ಬಂದೈತೆ ಏನಾದ್ರು ಬಂತೋ ಇಲ್ವೋ ಇನ್ನೂ? ಯಾಕೆಂದ್ರೆ ಇನ್ನು ದುಡ್ಡು ಬಂದಿಲ್ಲ ಎಲ್ಲಾರ್ಗು. ಇದು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. ಅದಷ್ಟೇ ಅಲ್ಲ, ನನ್ನ ತಾಯಂದಿರಿಗೆ ಹೇಳೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಸಾಲ 7,26,000 ಕೋಟಿ. 7 ಲಕ್ಷ ಅಂದ್ರೆ ನಮ್ಮ ರಾಜ್ಯದಲ್ಲಿ ನೀವೇನಿದ್ದೀರಿ, ನಿಮ್ಗಳ ಪ್ರತಿಯೊಂದು ವ್ಯಕ್ತಿಗಳ ತಲೆ ಮೇಲೆ ತಾಯಿ, ನಿಮ್ಮೇಲೂ ಬರೀ ಗಂಡಸರಿಗಷ್ಟೇ ಅಲ್ಲ, ನಿಮ್ಮೇಲೂ ಈಗ ಬಿದ್ದಿರೋ ಹೊರೆ 1 ಲಕ್ಷ ರೂಪಾಯಿ ಸಾಲ. ಈಗ ನಿಮ್ಗೆ 2,000 ಕೊಡ್ತಾವನೆ, ನಿಮ್ ತಲೆ ಮೇಲೆ 1 ಲಕ್ಷ ಸಾಲ ಇಟ್ಟವ್ರೀಗ ಈ ಸರ್ಕಾರದಲ್ಲಿ. ಅದು ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ 2,000 ರೂಪಾಯಿನಲ್ಲಿ ಬದುಕಕ್ಕಾಗಲ್ಲ. ಇವತ್ತು ಒಂದು ಕಾಯಿಲೆ ಬಂದ್ರೆ 2,000 ರೂಪಾಯಿಲಿ ಏನ್ ಟ್ರೀಟ್ಮೆಂಟ್ ತಗೋತೀರಿ? ಬರ್ತಕ್ಕಂಥ ಕಾಯಿಲೆ 40-50 ಲಕ್ಷ ರೂಪಾಯಿ. ಬೋನ್ ಬಾರೆ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಕಾಯಿಲೆ, ಇವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀನಿ. ಅದರಿಂದ ನಾನು ನಿಮ್ಗಳಿಗೆ, ನೀವು ಮೊದಲು ರೇವಣ್ಣ ಅವ್ರನ್ನ ಪ್ರೀತಿಸಿದ್ದೀರಿ, ದೇವೇಗೌಡರನ್ನ ಪ್ರೀತಿಸಿದಿರಿ, ದೇವೇಗೌಡರ ಹೆಸರಿನಲ್ಲಿ ಪಾಪ ಇಲ್ಲೆಲ್ಲ ನೀವು ಸಹಾಯ ಮಾಡಿದಿರಿ, ಬಿಟ್ಕೊಟ್ಟಿಲ್ಲ. ಇವತ್ತು ಈ ಮಟ್ಟಿಗೆ ನಾವೇನಾದ್ರೂ ಬರಬೇಕಾದ್ರೆ, ನಾನು ಸ್ವಲ್ಪ ಹಾಸನ ಜಿಲ್ಲೆ ರಾಜಕೀಯದ ಒಡನಾಟ ಕಡಿಮೆ. ನಾನು ಸ್ವಲ್ಪ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಏನೋ ಭಗವಂತ ನಿಚ್ಚೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದಾನಲ್ಲ, ಕೆಲವ್ರು ಎಳ್ಕೊಂಡು ಹೋದ್ರು. ಅಲ್ಲೇನೋ ನಂದೇ ಆದಂತ ರೀತಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಜಿಲ್ಲೆಯ ಜನ, ಒಂದು ಹಳ್ಳಿಯ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿದಂತ ದೇವೇಗೌಡರನ್ನ ಈ ದೇಶದ ಕೆಂಪು ಕೋಟೆಲ್ ಪ್ರಧಾನಮಂತ್ರಿಗಳಾಗಿ ಬಾವುಟ ಹಾರಿಸೋ ಮಟ್ಟಕ್ಕೆ ನೀವು ತೆಗೆದುಕೊಂಡಂತ ಜನ. ನೀವು, ನಿಮ್ಮ ಋಣದ ಭಾರ ನಮ್ಮ ತಲೆ ಮೇಲಿದೆ. ದೇವೇಗೌಡರು ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅವರ ಕನಸೇನಿತ್ತು ಅದನ್ನ ಸಂಪೂರ್ಣಗೊಳಿಸ್ಲಿಕ್ಕೆ ಆಗಿಲ್ಲ. ಬಹುಶಃ ನಾನೀಗ 5ನೇ ಬಾರಿ ಏನು ಉಳಿದು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ, ಹಲವಾರು ಸಮಸ್ಯೆಗಳನ್ನ ಎದುರಿಸಿ. ಬಹುಶಃ ಭಗವಂತ ನನ್ನ ಉಳಿಸಿರ್ತಕ್ಕಂಥದ್ದು ಆ ದೇವೇಗೌಡರ ಕನಸೇನಿತ್ತು ಅದನ್ನ ನನಸು ಮಾಡಬೇಕು ಅಂತೇಳಿ ಒಂದು ಪುನರ್ಜನ್ಮ ಮತ್ ಕೊಟ್ಟಿದ್ದಾನೆ ನನಗೆ. ನನ್ನ ಜೀವನ ಇರೋದು ಈ ದೇಶದ, ಈ ರಾಜ್ಯದ ಕಡು ಬಡವರು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ನನ್ನ ಜೀವನ ಮೀಸಲಿಟ್ಟಿದ್ದೇನೆ. ಇವತ್ತು ಬೆಳಗ್ಗೆ ಒಂದು ಘಟನೆ ನಡೀತು. ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ. 7 ಗಂಟೆಗೆ ಬೆಂಗಳೂರಿನಲ್ಲಿ, ವಿಜಯನಗರದಲ್ಲಿ ಒಂದು ಮದುವೆ ಮನೆಗೆ ಹೋದೆ. ಆ ಮದುವೆ ಮನೆಯಲ್ಲಿ ನಮ್ಮ ಫೋಟೋಗ್ರಾಫರ್ ಫೋಟೋ ತೆಗಿತಿದ್ದ. ಸರಿ, ನಾನು ಮತ್ತದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಡ್ಬೇಕಾದ್ರೆ ನನ್ನ ಫೋಟೋ ತೆಗೆಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಯುವಕರು ಮೈ ಮೇಲೆ ಬಿದ್ದೇನು ಬರ್ತಿದ್ರು. ಪಾಪ ಆ ಫೋಟೋಗ್ರಾಫರ್ನ ಕ್ಯಾಮ್ರಾ ಕೆಳಗಡೆ ಬಿತ್ತು, ಹೊಡೆದೋಯ್ತು. ನಮ್ಮ ಸತೀಶನ್ ಕೇಳಿ ನಾನು ಏನು ಮಾಡಿದೆ ಅಂತ. ಆ ಹುಡುಗನ ಕಣ್ಣಲ್ಲಿ ನೀರು ಹರಿಲಿಲ್ಲ ಅಷ್ಟೇ. ಅವನು ಬದುಕ್ತಾ ಇರೋದು ಆ ಕ್ಯಾಮ್ರಾ ಹಿಡ್ಕೊಂಡು. ಯಾವೂರಪ್ಪ ನಿಂದು ಅಂತ ಕೇಳಿದೆ. ಮೈಸೂರಿಂದ ಬಂದಿದ್ದೀನಣ್ಣ ಇವತ್ತು ಈ ಮದುವೆ ಫೋಟೋ ತೆಗಿಯೋದಕ್ಕೆ ಅಂತ. ಕ್ಯಾಮ್ರಾ ಛಿದ್ರ ಆಗಿದೆ. ಮತ್ ಬದುಕಕ್ಕೆ ಏನ್ ಮಾಡ್ತೀವೋ, ಏನಾಗಾಯ್ತು, ಏನ್ ಖರ್ಚಾಗುತ್ತೆ? ಇಲ್ಲ, 75,000 ರೂಪಾಯಿ ಮಿನಿಮಮ್ ಬೇಕು, ನನ್ ಬದುಕಿಂಗ್ ಆಗ್ಬಿಟ್ಟಿದೆ, ಕ್ಯಾಮ್ರಾ ಹೊಡೆದೋಯ್ತಲ್ಲ ಅಂತ ಅವ್ನು ಮಾತಾಡಕ್ಕಾಗದೆ ಶಾಕ್ ಆದ. ಶನಿವಾರ ಬೆಳಿಗ್ಗೆ ಬಾ ಮನೆಗೆ ಅಂತ. ಯಾರಾದರೂ ರಾಜಕಾರಣಿಗಳು ಅಂತ ಒಂದು ಪರಿಸ್ಥಿತಿನಲ್ಲಿ ನೋಡ್ತಾರ ಅವ್ರನ್ನ. ನೀವು ಬೆಳೆಸಿರ ಈ ಕುಟುಂಬದ ಮಕ್ಕಳು ನಿಮ್ಮ ಮಕ್ಕಳಿದ್ದಾಗೆ, ನಾವು ಇಲ್ಲ ನಿಮ್ಮ ಕುಟುಂಬದ ಅಣ್ಣ ತಮ್ಮಂದಿರಿದ್ದಾಗೆ. ನಿಮ್ಮ ಒಂದು ಶಕ್ತಿಯನ್ನ ನಮಗೇನು ಕೊಟ್ಟಿದ್ದೀರಿ, ಆ ಬಡವರಿಗೋಸ್ಕರವಾಗಿ ಅಂತ ಒಂದು ಜನಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮಗ್ ಗೌರವ ತಂದುಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದು ಇವತ್ತು ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಗಿದು ಇಲ್ಲಿ ಬಂದು ನಿಮ್ ಮುಂದೆ ಏನ್ ನಿಂತಿದ್ದೇನೆ, ಅಲ್ಲಿ ಕಲ್ಲಿನ ದೇವರಿದ್ದಾನೆ. ಇಲ್ಲಿ ನನ್ನ ಮುಂದೆ ಇರತಕ್ಕಂಥವ್ರು ನಿಜವಾದ ದೇವ್ರು ನೀವು. ಇದು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ರೇವಣ್ಣ ಅವ್ರ ವಿಷಯದಲ್ಲಿ ನಾನು ಹೇಳೋದಾದ್ರೆ, ಕೆಲಸ ಮಾಡ್ತಾನೆ, ದೇವಸ್ಥಾನ ಅದು ಎಷ್ಟು ಕಟ್ಟವನೋ, ಇಡೀ ಹೊಳೆನರಸೀಪುರ ಹಾಸನ ಜಿಲ್ಲೆ ಒಳಗೆ ಎಲ್ಲಿ ನೋಡಿದ್ರು ಬರೀ ದೇವಸ್ಥಾನವೇ ಕಟ್ಟಿದ್ದಾನೆ. ದೇವರ ಮೇಲೆ ನಂಬಿಕೆ. ಬೆಳಗ್ಗೆ ಎದ್ರೆ ಆ ಕಾಲಿಗೆ ಚಪ್ಪಲಿನೂ ಹಾಕಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಗೊಳ್ಳೋವರಿಗೆ ಕಾಲಿಗೆ ಚಪ್ಪಲಿನೂ ಹಾಕಲಿ, ವಿಧಾನಸೌಧಕ್ಕೂ ಕಾಲಿಗೆ ಚಪ್ಪಲಿ ಹಾಕದೆ ಬರ್ತಾನೆ. ನೋಡಿದ್ದೀನಿ ಅವನ ಕಥೆನ. ಅಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾನೆ. ಒಂದೇ ಒಂದು ದೇವರವನಿಗೆ ಕೊಟ್ಟಿದ್ದು ನಡವಳಿಕೆಯಲ್ಲಿ ಸ್ವಲ್ಪ ಕೋಪ ಕೊಟ್ಬಿಟ್ಟ. ನಂತರ ಸ್ವಲ್ಪ ಶಾಂತ ರೀತಿಯಿಂದ ನಿಮ್ ಜೊತೆಲಿ ಇದ್ಬಿಟ್ಟಿದ್ರೆ ಅವನ್ನ ಮೇಲ್ ತಗೊಂಡು ಕೂರ್ಸ್ಕೊಳ್ಳಿವ್ರಿ. ಇನ್ನೂ ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕಂತೀನಿ, ಮಾಡ್ಕೊಳಲ್ಲ. ಹುಟ್ಟು ಕೂಡ ನಾವ್ ಏನ್ ಮಾಡೋದು, ಎಲ್ಲರಿಗೂ ಸ್ವಲ್ಪ ರೇಗದು
ಸ್ವಲ್ಪ ಕೆಲವರಿಗೆ ಬೇಜಾರಾಗಬಹುದು, ಆದರೆ ಅವನ ಹೃದಯದಲ್ಲಿ ಶುದ್ಧವಾಗಿರ್ತಾನೆ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ದಯವಿಟ್ಟು ಬೆಳೆಸಿದಿರಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಈ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ದೇವೇಗೌಡರ ಕನಸೇನಿತ್ತು ತರ್ತಕ್ಕಂಥದ್ದು ಬಹಳ ದೂರ ಇಲ್ಲ. ನಿಮ್ಗೆ ಈ ಜಿಲ್ಲೆಯ ಗೌರವವನ್ನ ಉಳಿಸ್ಕೊಡ್ತೀವಿ, ನಮ್ಮ ಮೇಲೆ ವಿಶ್ವಾಸ ಇಡಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಕೊನೆಗೆ ಒಂದು ಹೇಳೋದು, ನಾನು ಏನು ಹೇಳದ್ನಲ್ಲ, ದಯವಿಟ್ಟು ನನ್ನ ತಾಯಂದರು, ನನ್ನ ಹಿರಿಯರು, ನಮ್ಮ ಯುವಕರಿಗೆ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ನೀವು ಮೈ ಮರೆತು ಕೆಟ್ಟ ಭಾವನೆಯನ್ನ ಮೂಡಿಸ್ಕೊಂಡು ಕುಟುಂಬಗಳು ನಾಶ ಆಗಬಾರದು. ಒಳ್ಳೆಯ ಬದುಕನ್ನ ಕಾಣಿ. ಒಂದು ಕಾಲದಲ್ಲಿ ನಾವೆಲ್ಲ ಮನೆ 20 ಜನ 25 ಜನ ಇದ್ರೆ ಆಗೇನು ಟೇಬಲ್ಲು ಇಲ್ಲ, ಚೇರು ಇಲ್ಲ. ಊಟ ಕೂತ್ರೆ ಎಲ್ಲ ಕೂತ್ಗಳಿವು. ನಾಯಿ ಮುಂದ್ಗಡೆ ಒಂದು ಕೂತಿರೋದು, ಒಂದು ರಾಗಿ ಗುಕ್ನ ಅದಕ್ಕೆ ಹೆಸರು ತಿನ್ನೋದು. ಆ ರೀತಿಯ ಬದುಕನ್ನು ಕಂಡ್ಕೊಂಡ್ ಬಂದವ್ರು ನಾವು. ಇವತ್ತು ಆ ಒಂದು ಬದುಕು ನಿಮ್ಮ ಪ್ರತಿ ಕುಟುಂಬದಲ್ಲಿ ಶಾಂತಿ ಇರಬೇಕು. ಮುಂಚೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪತಕ್ಕಂಥದ್ದಕ್ಕೆ ಹೋಗೋದು ಬೇಡ. ಆ ಒಂದು ಮನವಿಯನ್ನ ನಿಮ್ಮೆಲ್ಲರಿಗೆ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲೇಬೇಕು ಅಂತ ಊರಿನ ಎಲ್ಲ ಮುಖಂಡರು, ಹಿರಿಯರು ನನ್ನೇನು ಬರ್ಮಾಡ್ಕೊಂಡಿದ್ದೀರಿ. ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ಮತ್ತೆ ನಮಸ್ಕಾರ. ಒಳ್ಳೆದಾಗಲಿ ಎಲ್ಲರಿಗೂ.